ನಾವೇನು ಮುಚ್ಕೊಂಡಿವಂತ ನಾವು ಯಾವಾಗಲೂ ಮರ್ಯಾದೆನ ಮುಚ್ಕೊಂಡೇ ಇರೋರು ನಾವು, ಅವ್ರಂಗೆ ಬಿಟ್ಟವ್ರಲ್ಲ ನಾವು. ಹಾಗಾಗಿ ನಾನು ಕರ್ನಾಟಕ ರಾಜ್ಯದಲ್ಲಿ ಕೆಲವರು ಸಚಿವರಿದ್ದಾರೆ, ಅದರೊಳಗೆ ನನ್ನ ಪ್ರಕಾರ ಐ ಮೇ ಬಿ ರಾಂಗ್ ಆಲ್ಸೋ, ಅದರೊಳಗೆ ಸ್ವಲ್ಪ ಇದ್ದಿದ್ದರಲ್ಲೇ ಕಾಂಗ್ರೆಸ್ದಾಗ ಇದ್ದರೂ ಸಹಿತ ಕಾಂಗ್ರೆಸ್ದಾಗ ಕಲ್ಚರ್ ಅನ್ನೋದಿಲ್ಲ. ಫಸ್ಟ್ ಕಾಂಗ್ರೆಸ್ ಇದೆ ಕಲ್ಚರಲ್ ಅನ್ಸಿವಿಲೈಸ್ಡ್ ಫೆಲೋಸ್ ಭಾಳ ಇದ್ದಾರಲ್ಲಿ. ಅದರಲ್ಲಿ ಕೆಲವರು ಇದ್ದಿದ್ರಾಗ ಸ್ವಲ್ಪ ಸೆನ್ಸಿಬಲ್ ಇದ್ದಂಥವ್ರು ಇದ್ದಾರೆ. ಯಾಕಂದ್ರೆ ನಿನ್ನ ಎಚ್ ಕೆ ಪಾಟೀಲರು ನನಗೆ ಶೋಭೆ ತರೋದಿಲ್ಲ ಅಂತ ಹೇಳ್ಯಾರ. ಅಲ್ರಿ, ನಿಮ್ಮ ಹೋಮ್ ಮಿನಿಸ್ಟ್ರ್ ನನಗೆ ಇಡೀ ದಿವಸ ಅಡ್ಡಾಡಿಸಿದ್ದು ಗೊತ್ತಿಲ್ಲ ಅಂತ ಹೇಳ್ತಾರೆ. ಹೋಮ್ ಮಿನಿಸ್ಟ್ರ್ ಹೇಳಿದ ನಂತರ ಜಿಲ್ಲಾ ಉಸ್ತುವಾರಿ ಮಂತ್ರಿ ಅವ್ರು ಹೇಳ್ಯಾರ, ಇಲ್ಲ ಅದು ನಾನು ರಾತ್ರಿನ ಪ್ರೊಡ್ಯೂಸ್ ಮಾಡಂತ ಹೇಳಿದ್ದೆ, ಅವ್ರು ಮಾಡಿಲ್ಲ, ತಪ್ಪು ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಮತ್ತು ಇದಾದ್ಮೇಲೆ ನಮ್ಮ ಬಗ್ಗೆ ಮಾತಾಡ್ತಿರಲ್ಲ. ಮೊದಲ ನೀವೆಲ್ಲ ಮಂತ್ರಿಗಳು ಕೂಡ್ರಿ, ನಾನು ಅವ್ರಿಗೆ ಹೇಳೋದು ಇಷ್ಟ, ಎಲ್ಲ ಮಂತ್ರಿಗಳು ಕೂಡ್ರಿ. ನೀವು ಮಂತ್ರಿಗಳು ಕೂತು ಏನು ಹೇಳ್ಬೇಕಂತ ಒಂದು ತೀರ್ಮಾನ ಮಾಡಿರಿ. ನೀವೇನು ಹೇಳಬೇಕು, ಎಲ್ಲರೂ ಒಂದೇ ಹೇಳ್ಬೇಕಾರೆ ಅದು ತೀರ್ಮಾನ ಮಾಡಿರಿ. ಜಾರಕಿಹೊಳಿ ಅವ್ರು ಹೇಳ್ಯಾರ, ನಾನು ರಾತ್ರಿ ಪ್ರೊಡ್ಯೂಸ್ ಮಾಡಂತ ಹೇಳಿದೆ, ಇಷ್ಟು ಮಾಡಿದ್ರೆ ಇಷ್ಟು ಆಗತ್ತಿರಲಿಲ್ಲ, ಮತ್ತು ಈಗ ಇದನ್ನು ಮುಂದುವರಿಸಬಾರ್ದು ಅಂತ ಹೇಳ್ಯಾರ. ಮತ್ತು ಯಾರು ಇನ್ಸ್ಟ್ರಕ್ಷನ್ ಮೇಲೆ ಓಡಾಡಿಸ್ಯಾರ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಇದು ಸತೀಶ್ ಜಾರಕಿಹೊಳಿ ಜಿಲ್ಲಾ ಉಸ್ತುವಾರಿ ಮಂತ್ರಿಯ ಹೇಳಿಕೆ. ಇನ್ನು ಗೃಹ ಮಂತ್ರಿ ಹೇಳಿಕೆ ಏನದ, ಅವ್ರೇನು ಹೇಳಿದ್ದಾರೆ ಪರಮೇಶ್ವರ್ ಅವರು, ನಾನು ಇನ್ನೂ ಹೇಳಿದೆ ನಿಮ್ಗೆ, ಇದ್ದಿದ್ರಾಗ ನಾವು ಅವ್ರನ್ನ ಜೆಂಟಲ್ಮನ್ ಅಂತ ಭಾವಿಸಿವಿ, ಅವ್ರು ನನಗೆ ಗೊತ್ತೇ ಇಲ್ಲ ಅಂತ ಹೇಳ್ತಾರೆ. ಆಮೇಲೆ ನಿನ್ನೆ ನೀವು ಮಾತನಾಡಿ ಹೋದ ನಂತರ ನನಗೆ ಬಂದಿರುವಂಥ ಮೆಸೇಜು ನಿಜಕ್ಕೂ ಅವ್ರನ್ನ ಡಾರ್ಕದಲ್ಲಿಟ್ಟಿದ್ದೆಲ್ಲ ಮಾಡಿದ್ದಾರೆ ಅಂತ, ಅವ್ರನ್ನ ಡಾರ್ಕದಲ್ಲಿಟ್ಟಿದ್ದು ಮಾಡಿದ್ದಾರೆ. ಅಂದ್ರೆ ಗೃಹ ಮಂತ್ರಿಗಳನ್ನ ಡಾರ್ಕದಲ್ಲಿ ಇಡ್ತಾರೆ ಅಂತಂದ್ರೆ ಈ ಸರ್ಕಾರ ಏನು ನಡೆಸ್ತಾ ಇದ್ದೀರಿ ನೀವು? ಸರ್ಕಾರ ನಡೆಸುವಂಥ ರೀತಿಯೇ ಇದೆ. ಮೊದಲ ನಿಮ್ಮ ಏನು ಸಮಸ್ಯೆ ಇದೆ ಕಾಂಗ್ರೆಸ್ ಪಾರ್ಟಿಯೊಳಗೆ, ಕಾಂಗ್ರೆಸ್ ಸರ್ಕಾರದಾಗ, ಅದನ್ನು ಸರಿಪಡಿಸುವರಿ.